ವೀಕ್ಷಕರೇ, ಮೇಘದೂತ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ತರೀಕೆರೆ ವಿಧಾನಸಭಾ ವ್ಯಾಪ್ತಿಯ ಯಾವುದೇ ಹಳ್ಳಿಗಳು ಸೇರ್ಪಡೆಯಾಗಿಲ್ಲ. ಇದರಿಂದ ಯಾವ ರೈತರನ್ನ ಒಕ್ಕಲೆಬ್ಬಿಸಲು ಸಾಧ್ಯವಿಲ್ಲ. ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ತಿಳಿಸಿದರು. ಅವರು ತಾಲೂಕಿನ ಬರಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭದ್ರಾ ಮೇಲ್ದಂಡೆ ಚಾನಲ್ನಿಂದ ಗುರುಪುರ ಗ್ರಾಮದವರೆಗೆ 100 ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ನಾವು ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಬಹುತೇಕ ಎಲ್ಲ ಆಶ್ವಾಸನೆಗಳನ್ನ ಹಂತವಾಗಿ ಈಡೇರಿಸಲಾಗುವುದು. ವೆಂಕಟಾಪುರದಲ್ಲಿ ಬೃಹತ್ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣವಾಗ್ತಾ ಇದ್ದು, ಈ ಭಾಗದ ಎಲ್ಲಾ ಗ್ರಾಮಗಳಿಗೂ ನಿರಂತರ ಶುದ್ಧ ಕುಡಿಯುವ ನೀರನ್ನ ಒದಗಿಸಲಾಗುತ್ತೆ ಎಂದರು. ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ 94 ಸಿಸಿ ಅಡಿಯಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದೆ. ಕೆಲವರಿಗೆ ಈಗಾಗಲೇ ಹಕ್ಕುಪತ್ರ ವಿತರಣೆಯಾಗಿದೆ. ಸದ್ಯದಲ್ಲಿಯೇ ಒಂದು ಕಂದಾಯ ಗ್ರಾಮ ಹಾಗೂ 37 ಉಪಗ್ರಾಮಗಳನ್ನಾಗಿ ಪರಿವರ್ತಿಸಲಾಗುವುದು. ಇದರಿಂದ ಸುಮಾರು 4 ರಿಂದ 5,000 ಜನರಿಗೆ ಹಕ್ಕುಪತ್ರ ವಿತರಿಸಿ ಈ ಸ್ವತ್ತು ವಿತರಿಸಲಾಗುವುದು ಎಂದರು. ಒತ್ತಡಗಳು ಬಂತು ಮತ್ತು ನಿವೇಶನಗಳಿಗೆ ಪತ್ರ ಕೊಡಬೇಕು, ಮನೆಗಳಿಗೆ ಪತ್ರ ಕೊಡಬೇಕು ಅನ್ನತಕ್ಕಂಥದ್ದು ಬಂತು. ನಾವು ಶಾಸಕರ ಆದ್ಯದಿಂದ ಒಂದು ಹೆಚ್ಚಿನ ಪ್ರಯತ್ನವನ್ನ ಸುಮಾರು ನಮ್ಮಲ್ಲಿ 10,000 ಮತ್ತು 15,000 ಜನಕ್ಕೆ ಹಕ್ಕುಪತ್ರ ಇಲ್ಲ. ನಾವು ಇದು ರಾಜ್ಯದಲ್ಲಿ ಯಾರೋ ಇಷ್ಟೊಂದು ಸಕ್ರಿಯವಾಗಿ ಮಾಡಿಲ್ಲ. ನನಗೆ ಗೊತ್ತಿರೋ ಪ್ರಕಾರ, ಎಲ್ಲರೂ ಹೇಳೋ ಪ್ರಕಾರ ಆ ರೀತಿಯಲ್ಲಿ ನಾವು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ. ಕಂದಾಯ ಗ್ರಾಮ ಒಂದು ಮಾಡಿದ್ದೀವಿ, ಗಣೇಶಪುರ ಅನ್ನತಕ್ಕಂಥದ್ದು. ಉಪಗ್ರಾಮ 37 ಉಪಗ್ರಾಮ ಮಾಡ್ತಾ ಇದ್ದೀವಿ. ಈಗ 4 ಆರ್ಡರ್ ಆಗಿದೆ. ಇನ್ನು 30 ಗ್ರಾಮಕ್ಕೆ ಉಪಗ್ರಾಮವನ್ನು ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ಹಿರ್ಗಾಪುರ ಒಂದು ಉಪಗ್ರಾಮ ರಚನೆ ಮಾಡ್ತೀವಿ. ಗುರುಪುರ ಒಂದು ಅರಣ್ಯ ಇಲಾಖೆಯವರು ಒಪ್ಪಿದ್ರೆ ಅದೊಂದು ಉಪಗ್ರಾಮ ಮಾಡ್ತೀವಿ. ಒಡ್ರದಿಬ್ಬವನ್ನು ಉಪಗ್ರಾಮ ಮಾಡ್ತೀವಿ. ಈ ಉಪಗ್ರಾಮ ಮಾಡೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಹಕ್ಕುಪತ್ರ ಸಿಗ್ತದೆ. ಈ ಸುತ್ತು ಹಕ್ಕುಪತ್ರ ಸಿಗ್ತದೆ, ಆಮೇಲೆ ನಂತರ ಈ ಸುತ್ತು ಸಿಗ್ತದೆ. ಆಯ್ತಾ? ಖುಷಿ. ಅದ್ರ ಜೊತೆಗೆ ನಿಮ್ದು ಗೌಳಿಗರ ಕ್ಯಾಂಪ್ 94C ಕೊಡಬೇಕು. ಆಮೇಲೆ ಗುರುಪುರದಲ್ಲೂ ಕೊಡಿಸ್ತೀನಿ, ಗೌಳಿಗರ ಕ್ಯಾಂಪಿಗೂ ಕೊಡಿಸ್ತೀವಿ. ಬಟ್ ಗುರುಪುರದಲ್ಲಿ ಒಂದು ಪ್ರಾಬ್ಲಮ್ ಅಂತಂದ್ರೆ ಫಾರೆಸ್ಟ್ ಜಾಗದಲ್ಲಿ ಕೊಡಕ್ ಬರಲ್ಲ. ಅದೊಂದು ನಮಗೆ ತಡೆ ಆಗ್ತಿದೆ. ಎಲ್ಲ ಕಡೆ ಚರ್ಚೆ ಮಾಡಿದ್ದೀನಿ. ಸುಪ್ರೀಂ ಕೋರ್ಟಿಗೆ ಅಫಿಡೇವಿಟ್ ಹಾಕಿ ಕೂಡ ಮಾಡ್ತಿದ್ದೀವಿ. ನಿನ್ನೆನೂ ಕೂಡ ಚರ್ಚೆ ಮಾಡಿದ್ದೀನಿ. ಮಾತಾಡಿ, ಎಲ್ಲ ಬಂದಿದ್ರೆ ಗೊತ್ತಾಗ್ತಿತ್ತು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಸದಸ್ಯ ಎಚ್ ವಿಶ್ವನಾಥ್ ಮಾತನಾಡಿ, ಶಾಸಕರು ತಮ್ಮ ಅಧಿಕಾರದ ಅವಧಿಯಲ್ಲಿ ನೀರು ಮತ್ತು ರಸ್ತೆಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ಗುರುಪುರ ಮತ್ತು ಅಕ್ಕಪಕ್ಕದ ಜನರ ಬಹುದಿನಗಳ ಬೇಡಿಕೆಯನ್ನ ಶಾಸಕರು ಈಡೇರಿಸಿದ್ದಾರೆ. ಈ ರಸ್ತೆ ಪೂರ್ಣಗೊಳ್ಳಲು ಇನ್ನಷ್ಟು ಅನುದಾನದ ಅವಶ್ಯಕತೆಯಾಗಿರಬಹುದು. ಬೇರೆ ಯಾವುದಾದ್ರೂ ಅವಕಾಶ ಕಲ್ಪಿಸಿ ಪೂರ್ಣಗೊಳಿಸುವುದಕ್ಕೆ ಕೋರಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರವಿಕಿಶೋರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಂಪೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲತಾ ಪಾಲಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನಿರಾಜು, ಉಪಾಧ್ಯಕ್ಷೆ ಜಯಲಕ್ಷ್ಮಿ ಜಯಕುಮಾರ್, ಸದಸ್ಯ ಚೇತನ್, ಮುಖಂಡರಾದ ಮಣಿಕಂಠ, ಮುರುಗೇಶ್, ಮುನಿಯಣ್ಣ, ಬಾಲು, ಶಿವಣ್ಣ ಹಾಜರಿದ್ದರು. ಇದನ್ನ ಬಾಕಿ ಒಡ್ಡಿಸದ ಇದನ್ನ ಸ್ಟ್ರಕ್ಚರ್ ತಮ್ಮ ಅವಧಿಯಲ್ಲಿ ಮುಗಿಸಿ, ಯಾಕಂದರೆ ಅನೇಕ ವರ್ಷಗಳಿಂದ ಇವ್ರು ಹೇಳ್ತಿದ್ರಲ್ಲ, ಆನಂದ್ ಹೇಳ್ತಿದ್ದಂಗೆ ಅನೇಕ ವರ್ಷದ ಇದು ಒಂದು ಜನರ ಅಭಿಪ್ರಾಯ. ಯಾಕಂದರೆ ಗುರುಪುರ ಗ್ರಾಮ ಅದು ಹೋಗುವಂಥ ರಸ್ತೆ ಮೊದಲಿಂದನೂ ಯಾವತ್ತೂ ಇದು ಕೆಸರು, ಇದು ಯಾವುದೋ ಒಂದು ಆಟೋ ರಿಕ್ಷಾ ಹೋಗೋದಿಲ್ಲ, ಒಂದು ಟ್ಯಾಕ್ಸಿ ಬರೋದಿಲ್ಲ, ಅಲ್ಲಿ ಜನರಿಗೆ ತಿರುಗಾಡಿ ಕಷ್ಟ. ಅದು ಆಸ್ತಿ ಭಾಳ ಅವಶ್ಯಕತೆ ಇದ್ದಂಥ ಒಂದು ಗುಡಿಬೆನ್ನಳ್ಳಿ, ಇನ್ನೊಂದು ಗುರುಪುರ, 2 ಗ್ರಾಮಗಳು ನಮ್ಮ ಹೋಬಳಿಯಲ್ಲಿ. ಮತ್ತು ಕುಂದೂರು 3 ಅತಿ ಹಿಂದುಳಿದ ಗ್ರಾಮ, ಒಳಗಡೆ ಇರುವಂಥ ಗ್ರಾಮಗಳು. ಆ ನಿಟ್ಟಿನಲ್ಲಿ ಇದನ್ನ ಗುರುಪುರ ಗ್ರಾಮಕ್ಕೆ ಸುಮಾರು 1 ಕಿಲೋಮೀಟರ್ ಒಂದು ಕಾಂಕ್ರೀಟ್ ರಸ್ತೆ ಆಗ್ತಾಯಿದೆ. ಇದು ಭಾಳ ಎಲ್ಲರಿಗೂ ನಮ್ಮ ಹೋಬಳಿಗೆ ಜನರಿಗೆ ಒಂದು ಸಂತೋಷಕರಂಥ ವಿಷಯ. ಅತಿ ಹೆಚ್ಚಿನ ನೆರವನ್ನು ಕಾಂಗ್ರೆಸ್ ಪಕ್ಷದ ಯಾವ ಶ್ರೀನಿವಾಸಿಗೆ ಕೊಡ್ತೀವಿ. ಅದೇ ರೀತಿ ಅವರು ಅತಿ ಹೆಚ್ಚಿನ ಕೆಲಸವನ್ನು ಈ ನಮ್ಮ ಹೋಬಳಿಗೆ ಮಾಡಿಕೊಡ್ತಾರೆ ಪ್ರಯಾರಿಟಿ ಮೇಲೆ. ಅವ್ರ MLAಗಳಾದಾಗೆಲ್ಲ ನೋಡಿದ್ದೀವಿ, ಅತಿ ಹೆಚ್ಚಿನ ಕೆಲಸಗಳು ನಮ್ಮ ಹೋಬಳಿಗೆ ಆಗ್ತದೆ. ಅಲ್ಲಿಂದ ಬಹಳ ವರ್ಷಗಳ ದುಡ್ಡಾಕಿದ್ರು
ಇದಾಗಿತ್ತು ಇವತ್ತಿನ ಮೇಘದೂತ ನ್ಯೂಸ್. ನಮಸ್ತೆ.